HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಇತಿಹಾಸ ಪ್ರಸಿದ್ಧ ಕಲ್ಕುಂಟೆ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆದಿದ್ದು, ಮಾಜಿ ಸಚಿವರು ಮಾಜಿ ಸಂಸದರಾದ BN ಬಚ್ಚೇಗೌಡರು ಆಗಮಿಸಿ ಶ್ರೀ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಹೌದು, ಹೊಸಕೋಟೆ ತಾಲೂಕಿನ ಅನಗೊಂಡಹಳ್ಳಿ ಹೋಬಳಿಯ ಕಲ್ಕುಂಟೆ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ಸಚಿವರು ಮಾಜಿ ಸಂಸದರಾದ BN ಬಚ್ಚೇಗೌಡರು ಆಗಮಿಸಿ ಈ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಕಲ್ಕುಂಟೆ ಗ್ರಾಮ ನನಗೆ ವಿಶೇಷವಾದ ಗ್ರಾಮ. ಈ ಗ್ರಾಮದ ಜನರು ನನಗೆ ಹೆಚ್ಚು ಪ್ರೀತಿ ವಿಶ್ವಾಸ ಕೊಟ್ಟು ರಾಜಕೀಯದಲ್ಲಿ ನನ್ನನ್ನ ಬೆಳೆಸಿದ್ದಾರೆ. ಈ ಗ್ರಾಮದಲ್ಲಿ ವಿದ್ಯಾಭ್ಯಾಸಕ್ಕೆ ಉತ್ತಮ ಶಾಲಾ ಕಾಲೇಜು ಇದೆ, ಪುರಾತನ ದೇವಸ್ಥಾನ ಇದೆ. ಇಲ್ಲಿ ಜಾತ್ರೆ ಕೂಡ ಬಹಳ ವಿಶೇಷವಾಗಿ ನಡೆಯುತ್ತದೆ ಎಂದು ಹೇಳಿದ್ದಾರೆ. ಗ್ರಾಮದಲ್ಲಿ ಹೊಸಕೋಟೆ ತಾಲೂಕು ಕಲ್ಕುಂಟೆ ಗ್ರಾಮ ವಿಶೇಷ. ಇಲ್ಲಿ ಇವತ್ತು ರಂಗನಾಥ ಸ್ವಾಮಿ ಜಯಂತಿ ಮತ್ತು ಉತ್ಸವ ಇವತ್ತು ಇಲ್ಲಿ ಇರುವಂಥದ್ದು. ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಇಲ್ಲಿನ ಇತಿಹಾಸ ಸುಮಾರು 300 ವರ್ಷಗಳಿಗೂ ಹಿಂದಿನ ಇತಿಹಾಸ ಇರುವಂಥ ರಂಗನಾಥ ಸ್ವಾಮಿ ಇಲ್ಲಿರ್ತಕ್ಕಂಥ ದೇವಸ್ಥಾನ, ದೇವಾಲಯ. ಇಲ್ಲಿ ಪೂರ್ವಜರು ಭಾಳ ಅಚ್ಚುಕಟ್ಟಾಗಿ ರಥೋತ್ಸವ ಮಾಡಿ ಕರಗ ನೋಡಿ ತೇರು ಇದನ್ನೆಲ್ಲ ರಥನ ತಗೊಂಡೋಗುವಂಥದ್ದು ಮತ್ತು ಈ ಭಾಗದ ಸುತ್ತೂ ಇರುವಂಥ ಜನ ಬಂದು ಭಾಗವಹಿಸಿ ಜಾತ್ರೆ ಅಂತ ಕರೀತಾರೆ ಇದನ್ನು. ಇಲ್ಲಿ ಒಟ್ಟಾಗಿ ಎಲ್ಲ ಸೇರಿ ಭಾಳ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಾರೆ. ಇವತ್ತು ನನ್ನ ಮಗ ಶರತ್ತು ಬರಬೇಕಾಗಿತ್ತು, ಬಚ್ಚೇಗೌಡ ಶಾಸಕರು. ಅವರಿಗೆ ಅಸೆಂಬ್ಲಿಯಲ್ಲಿ ವಿಶೇಷವಾಗಿ ಅಧಿವೇಶನ ನಡೀತಾ ಇದೆ. ಇವತ್ತು ತಮಗೆಲ್ಲ ಗೊತ್ತಿದೆ. ಆ ಅಧಿವೇಶನದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನನಗೆ ಹೋಗಲಿಕ್ಕೆ ಹೇಳಿದರು. ನಾನು ಬರುವಂಥವನೇ. ಯಾಕಂದರೆ ನಮ್ಮಲ್ಲಿ ಇರುವಂಥದ್ದು 2 ದೇವಸ್ಥಾನ ಇತಿಹಾಸ ಪ್ರಸಿದ್ಧ. ಒಂದು ವಾಗಟ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ವರದರಾಜ ಸ್ವಾಮಿ ದೇವಸ್ಥಾನ ಅಲ್ಲಿರ್ತಕ್ಕಂಥದ್ದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ಇನ್ನೂ ಉತ್ಸವ ಅಲ್ಲಿ ಮಾಡ್ತಾರೆ, ಸಿದ್ಧತೆಗಳು ನಡೀತಾ ಇದೆ. ಅದೇ ರೀತಿ ಇಲ್ಲಿ ನಮ್ಮ ಕಲ್ಕುಂಟೆ ಗ್ರಾಮದಲ್ಲಿ ನಾನು ತಿಳ್ಕೊಂಡ ಹಾಗೆ ನಾನು ಭಾಳ ವರ್ಷಗಳಿಂದ ಭಾಗವಹಿಸಿದ್ದೀನಿ. ಶಾಸಕನಾಗಿ, ಮಂತ್ರಿಯಾಗಿ, ಲೋಕಸಭಾ ಸದಸ್ಯನಾಗಿ ಭಾಳ ಕಾರ್ಯಗಳನ್ನು ಈ ಊರಲ್ಲಿ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಶಾಲೆ ಇದೆ, ಹೈಸ್ಕೂಲ್ ಇದೆ, ಒಂದು 10 ಎಕರೆ ಮೈದಾನದಲ್ಲಿ ಒಂದು ಶಾಲಾ ಆವರಣ ಇದೆ, ಕಾಲೇಜ್ ಇದೆ, ಎಲ್ಲ ಇದೆ. ಇಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಆ ರೀತಿ ಇವತ್ತು ಜಾತ್ರೆ ಇಲ್ಲಿ ನಡೆಯುವಂಥದ್ದು. ಈ ಸುತ್ತಮುತ್ತಲಿನ ಗ್ರಾಮಗಳವರು, ಆನೇಕಲ್ ತಾಲೂಕು ಇರ್ಬೋದು, ಈ ಕಡೆ ಮಾಲೂರು ಕಡೆ ಇರ್ಬೋದು, ಹೊಸಕೋಟೆ ತಾಲೂಕು ಇರ್ಬೋದು, ಭಕ್ತಾದಿಗಳು, ದಾನಿಗಳು, ಧರ್ಮದರ್ಶಿಗಳು ಎಲ್ಲ ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದು ಭಾಳ ವಿಶೇಷ. ಪ್ರತಿ ವರ್ಷ ಎಲ್ಲ ವರ್ಗದವರು ಈ ಗ್ರಾಮದಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಇರುವಂಥದ್ದು ಗ್ರಾಮ. ಅಯ್ಯಂಗಾರರು ಇಲ್ಲಿ ಇದ್ದಂಥದ್ದು ಈ ಗ್ರಾಮದಲ್ಲಿ ಕಲ್ಕುಂಟೆ. ಇಲ್ಲಿ ಹೆಚ್ಚು ವಿದ್ಯಾಭ್ಯಾಸ, ಅದಕ್ಕೆ ಪ್ರೋತ್ಸಾಹ ಕೊಟ್ಟರು. ಅವರೆಲ್ಲ ಇದ್ದಾರೆ. ಕೆಲವರು ರಿಟೈರ್ ಆಗಿದ್ದಾರೆ, ಕೆಲವರು ಇದ್ದಾರೆ. ಇವತ್ತು ದಾನ ಧರ್ಮ ಮಾಡಿ ಮತ್ತು ಇವೆಲ್ಲ ಮಾಡುವಂಥ ಕಾರ್ಯ ಮಾಡ್ತಾರೆ. ರಥೋತ್ಸವ ಮತ್ತು ಈ ತೇರು ಅಂತ ನಾವು ಕರಿತೀವಿ, ಇವೆಲ್ಲ ಇರುವಂಥದ್ದು. ಈಗ ಇಲ್ಲಿ ಇವತ್ತು ಭಾಗವಹಿಸಿ ನಾನು ಎಲ್ಲ ನನಗೆ ಸುಮಾರು 50 ವರ್ಷಗಳ ರಾಜಕೀಯದಲ್ಲಿ ನನಗೆ ಶಕ್ತಿ ಬಲ ಕೊಟ್ಟಂಥವರು ಈ ಕಲ್ಕುಂಟೆ ಗ್ರಾಮದವರು. ಆಶೀರ್ವಾದ ಮಾಡಿ ಇವರು ರಾಜಕೀಯದಲ್ಲಿ ಅಷ್ಟೇ, ಯಾವುದರಲ್ಲೂ ಅಷ್ಟೇ. ಇವತ್ತಿಗೂ ಬಿಟ್ಟಿಲ್ಲ ಅವರು ಇವತ್ತಿಗೂ ನನ್ನ ಪ್ರೀತಿಸುವಂಥವರೇ. ಪ್ರತಿಯೊಬ್ಬರು ಹಳಬರು ಹೊಸಬರು ಪ್ರಶ್ನೆ ಇಲ್ಲ. ಬಚ್ಚೇಗೌಡರು ಅಷ್ಟೇ, ಒಂದೇ ಮಾತು, ಎಲ್ಲನೇ ಇರಲಿ ನಮ್ಮವರು, ನಮ್ಮ ಅಣ್ಣ, ನಮ್ಮವರು. ಆ ರೀತಿ ಒಂದು ವಿಶ್ವಾಸ ಬೆಳೆಸ್ಕೊಂಡಿದ್ದೀರಿ. ಮಗನೂ ಅದೇ ರೀತಿ ನಡ್ಕೋತಾ ಇದ್ದಾನೆ ರಾಜಕೀಯದಲ್ಲಿ ಮತ್ತು ಎಲ್ಲ ವಿಷಯದಲ್ಲಿ, ತಾಲೂಕು ವಿಷಯದಲ್ಲಿ ಮತ್ತು ರಾಜ್ಯದ ವಿಷಯದಲ್ಲಿ ಭಾಳ ಯಶಸ್ವಿಯಾಗಿ ಅಸೆಂಬ್ಲಿ ಆಗಲಿ, ಮಂತ್ರಿಗಳ ಹತ್ರ ಆಗಲಿ ಭಾಗವಹಿಸಿ ಹೊಸಕೋಟೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋದೇ ಅವನ ಒಂದು ಧ್ಯೇಯ. ಭಾಳ ಮುಖ್ಯವಾಗಿ ನಮ್ಮ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು ಹೊಸಕೋಟೆ ತಾಲೂಕು ಅನ್ನೋದೇ
ಶರತ್ಗೆ ಮತ್ತು ನಮಗೆ ಇರುವಂಥದ್ದು ಇವತ್ತು ಕಳಕಳಿ. ಅದೇ ರೀತಿ ಜನ ಇವತ್ತು ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಇವತ್ತು ಜನಕ್ಕೆ ಇದೆ ನಮ್ಮ ಮೇಲೆ. ಬಳಿಕ ಅನುಗೊಂಡಹಳ್ಳಿ ಹೋಬಳಿಯ ಮುಖಂಡ ಪ್ರಕಾಶ್ ಮಾತನಾಡಿ, ಬಚ್ಚೇಗೌಡರ ಕುಟುಂಬ ಹಾಗೂ ಕೋಡಿಹಳ್ಳಿ ಸೊಣ್ಣಪ್ಪ ಅವರ ಕುಟುಂಬಕ್ಕೆ ಇಲ್ಲಿ ನೆಂಟಸ್ತಿಕೆ ಹೆಚ್ಚಾಗಿದ್ದು, ಇಲ್ಲಿ ಏನೇ ಅಭಿವೃದ್ಧಿಯಾಗಿದ್ದರೂ ಸಹ ಅದು ಬಚ್ಚೇಗೌಡರಿಂದ ಮಾತ್ರ ಆಗಿದೆ ಎಂದರು. ನಮ್ಮ ಈ ಕಲ್ಕುಂಟೆ ಗ್ರಾಮದಲ್ಲಿ ಇದು 300 ವರ್ಷಗಳ ಇತಿಹಾಸ ಇರೋಂಥ ದೇವಸ್ಥಾನ. ಈ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷವೂ ರಥೋತ್ಸವ, ಪಲ್ಲಕ್ಕಿ, ಡ್ರಾಮಾ, ನಾಟಕ ಇಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಈವೆಂಟ್ ಇದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ರಥ ಕಾರ್ಯಕ್ರಮ ಭಾಗವಹಿಸಬೇಕಾಗಿತ್ತು. ಅವರಿಗೆ ತುರ್ತು ಅಧಿವೇಶನ ಅಲ್ಲಿ ಇರೋದರಿಂದ ತಂದೆಗೆ ಅವರು ಹೇಳಿದರು, ಅಪ್ಪ ನೀವು ಹೋಗಿ ಬನ್ನಿ. ಅದಕ್ಕೆ ಬಂದಿದ್ದಾರೆ, ಬಚ್ಚೇಗೌಡರು ಬಂದಿದ್ದಾರೆ. ಅವರಿಗೆ ನಾನು ಅನಗೊಂಡಹಳ್ಳಿ ಪರವಾಗಿ ಹಾಗೂ ಕಲ್ಕುಂಟೆ ಗ್ರಾಮದ ಪರವಾಗಿ, ರಂಗನಾಥ ಸ್ವಾಮಿ ಪರವಾಗಿ ನಾನು ಸನ್ಮಾನ್ಯ ಬಚ್ಚೇಗೌಡರಿಗೆ ಹಾರ್ದಿಕವಾದ ಸ್ವಾಗತವನ್ನು ನಿಮ್ಮ ಮೂಲಕ ನಾನು ಬಯಸ್ತಾ ಇದ್ದೀನಿ. ಕಾರಣ ಏನಂತಂದರೆ, ಬಚ್ಚೇಗೌಡರಿಗಾಗಲಿ, ಶರತ್ ಬಚ್ಚೇಗೌಡರಿಗಾಗಲಿ ಮತ್ತು ಕೋಡಹಳ್ಳಿ ಕುಟುಂಬಕ್ಕಾಗಲಿ ಕಲ್ಕುಂಟೆ ಗ್ರಾಮ ಒಂದು ನಂಟಸ್ತಿನ ಗ್ರಾಮ. ಇಲ್ಲಿ ಏನೇ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರೂ ಸಹ ಅದು ಕೋಡಹಳ್ಳಿ ಕುಟುಂಬ ಇರ್ಬೋದು, ಶರತ್ ಬಚ್ಚೇಗೌಡರ ಕುಟುಂಬ ಇರ್ಬೋದು, ಅವರಿಂದನೇ ಆಗಿರೋದು. ಅದಕ್ಕೆ ಜನ ಎಲ್ಲ ಪ್ರೀತಿ ಮಾಡೋದು ಬಚ್ಚೇಗೌಡರನ್ನ ಒಂದು ವಿಶೇಷತೆ ಏನಂತಂದರೆ, ಅವ್ರು ಎಲ್ಲೇ ಇದ್ದರೂ ಪ್ರೀತಿ ಮಾಡೋದು ಅವರ ಅಭಿವೃದ್ಧಿಗಾಗಿ. ಆಮೇಲೆ ಅವರೊಂದು ನೀವು ಎಲ್ಲೇ ಇರಿ, ನಿಂದು ಇದೇ ಊರು, ನಿಮ್ಮ ಹೆಸರು ಹಿಡಿದು ಮಾತಾಡಿಸ್ತಾರೆ. ಆ ಶಕ್ತಿ ದೇವ್ರು ಕೊಟ್ಟಿದ್ದಾರೆ, ಆ ನೆನಪಿನ ಶಕ್ತಿ ದೇವ್ರು ಕೊಟ್ಟಿರೋದು. ಅದಕ್ಕೆ ನಾನು ರಂಗನಾಥ ಸ್ವಾಮಿಗೆ ಪರವಾಗಿ ನಾನು ಸನ್ಮಾನ್ಯ ಬಚ್ಚೇಗೌಡರಿಗೆ ಅವರಿಗೆ ದೀರ್ಘ ಆಯುಷ್ಯ ಕೊಡಲಿ. ಅವರಿಂದ ಅವ್ರ ಮಗನ ಇವರ ಆಶೀರ್ವಾದದಿಂದ ನಮ್ಮ ಶರತ್ ಬಚ್ಚೇಗೌಡರು ರಾಜಕೀಯವಾಗಿ ಇನ್ನೂ ಭಾಳ ಉತ್ತುಂಗ ಸ್ಥಾನಕ್ಕೆ ಇರಲಿ. ಯಾಕಂದರೆ ಸನ್ಮಾನ್ಯ ಬಚ್ಚೇಗೌಡರು ಈಗಿನ ನಮ್ಮ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕೆಲಸ ಮಾಡಿರ್ತಾರೆ. ದೇವೇಗೌಡರ ಗಡಿಯಲ್ಲಿ ಪಳಗಿದವರು ಸಿದ್ದರಾಮಯ್ಯನವ್ರ ಗಡಿಯಲ್ಲಿ ಸಿದ್ದರಾಮಯ್ಯನವರು ನಮ್ಮ ಬಚ್ಚೇಗೌಡರೆಲ್ಲ ಒಟ್ಟಾಗಿ ರಾಜಕೀಯ ಆರಂಭ ಮಾಡಿರೋ ದಿನಗಳಿಂದ ಅವರೇ ಇಬ್ಬರಿಗೂ ಒಂದೇ ವಯಸ್ಸಿರ್ಬೇಕು ಅನ್ಕೊಂತೀನಿ. ನೀವು ಸಿದ್ದರಾಮಯ್ಯನಿಗಿನ ದೊಡ್ಡವರಣ್ಣ? ದೊಡ್ಡವರು ಒಟ್ಟಿಗೆ ಬಂದು ಮಾಡಿದವರು. ಈಗ ನಮ್ಮ ಹೋಬಳಿಗೆ ವಿಶೇಷವಾಗಿ ಬಚ್ಚೇಗೌಡರಿಗೆ ಅನಗೊಂಡಹಳ್ಳಿ ಹೋಬಳಿ ಅಂದರೆ ಭಾಳ ಪ್ರೀತಿ. ಕಾರಣ ಏನಂತಂದರೆ, ಈ ವರ್ಷ ನಡೆದಂಥ 23 ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟಂಥ ಹೋಬಳಿ ಯಾವುದಾದ್ರೂ ಈ ತಾಲೂಕಲ್ಲಿ ನಮ್ಮ ಅನಗೊಂಡಹಳ್ಳಿ ಹೋಬಳಿ. ಅದಕ್ಕೆ ಯಾವಾಗಲೂ ನಾನು ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ನೀವು ನಮ್ಮನ್ನು ಎತ್ತಿದ್ರಪ್ಪ ಅಂತಾರೆ. ಈ ಮಾತು ಸತ್ಯ ಏನಣ್ಣ? ಸತ್ಯನ ಸುಳ್ಳ? ಸತ್ಯ. ಹಾಂ, ಒಪ್ಕೊಳ್ರಿ. ಈ ಮಾತನ್ನು ಹೇಳ್ತಾ ಇರ್ತಾರೆ. ನಮಗೂ ಅವಾಗ ನಮ್ಮ ಕಾರ್ಯಕರ್ತರು ಶ್ರಮಪಟ್ಟವ್ರಿಗೆ ನನಗೂ ಭಾಳ ಖುಷಿ ಆಗ್ತದೆ. ನಮ್ಮ ಕಾರ್ಯಕರ್ತರ ಶ್ರಮದಿಂದ ಶರತ್ ಅಣ್ಣನಿಗೆ ಒಳ್ಳೇದಾಯಿತು, ಮುಂದೇನು ಒಳ್ಳೇದಾಗಲಿ. ಆಮೇಲೆ ಈ ಗ್ರಾಮದಲ್ಲಿ ಇದೆಲ್ಲ ಮಾಡಿಕೊಟ್ಟಿದ್ದಾರೆ. ಅದೇ ಈ ತೇರು ಮಂಟಪನ ಮಾಡಿಕೊಟ್ಟವರು ಶರತ್ ಬಚ್ಚೇಗೌಡ್ರೆ. ಒಂದು ವಿಶೇಷತೆ ಏನಂದರೆ ಬಚ್ಚೇಗೌಡ್ರದ್ದು, ಅದ್ರ ಮೇಲೆ ಈ ಗ್ರಾಮಸ್ಥರೆಲ್ಲ ಸೇರಿ ಒಂದು ಹೆಸರಾಗಿಸ್ತೀರಿ, ನೀವು ಮಾಡಿಕೊಟ್ರಿ ಅಂದರು. ಅವ್ರು ಒಂದೇ ಮಾತು ಹೇಳಿದ್ದು, ನಾನು ದೇವರಿಗೆ ದಾನ ಕೊಡೋಷ್ಟು ದೊಡ್ಡವನಲ್ಲ, ದಯವಿಟ್ಟು ನಮ್ಮ ಹೆಸರನ್ನ ಅದನ್ನು ಹಾಕಬೇಡಿ, ನಮ್ಮ ಹೆಸರನ್ನ ಅದರಲ್ಲಿ ತುಳ್ಕೂ ತರಬೇಡಿ ಅಂತ ಹೇಳೋಂಥ ವ್ಯಕ್ತಿ. ಯಾರ 10 ರೂಪಾಯಿ ಕೊಟ್ಟರೆ ಟೀ ಶರ್ಟಲ್ಲಿ ಹಾಕ್ಸ್ಕೊಂತಾರೆ. 25 ಲಕ್ಷ ಖರ್ಚು ಮಾಡಿ ಒಂದೇ ಮಾತು ಹೇಳಿದ್ದವರು ಶರತ್ ಬಚ್ಚೇಗೌಡರು. ಯಾವ ಕಾರಣಕ್ಕೂ ನನ್ನದಾಗಲಿ ನನ್ನ ಕುಟುಂಬದ ಹೆಸರು ಆ ದೇವ್ರ ಹೆಸರು ಮೇಲೆ ಹಾಕಬೇಡ್ರಿ, ದೇವರಿಗೆ ದಾನ ಕೊಡೋಂಥ ಶಕ್ತಿ ನನ್ನಲ್ಲಿಲ್ಲ, ಅವರ ಪ್ರೇರೇಪಣೆಯಿಂದ ನಾನು ಮಾಡಿಸ್ಕೊಟ್ಟಿದ್ದೀನಿ ಅಷ್ಟೇ. ದೊಡ್ಡ ಗುಣ ಶರತ್ ಬಚ್ಚೇಗೌಡ್ರದ್ದು. ಈ ಗ್ರಾಮಕ್ಕೆ ಒಳ್ಳೇದಾಗಲಿ, ಈ ತಾಲೂಕಿಗೆ ಒಳ್ಳೇದಾಗಲಿ. ರಂಗನಾಥ ಸ್ವಾಮಿ ಆಶೀರ್ವಾದ. ಈಗ ಒಂದು ಆರ್ಚ್ ಮಾಡಿಸ್ತಾ ಇದ್ದಾರೆ, ಅಲ್ಲೊಂದು ದೇವಸ್ಥಾನಕ್ಕೊಂದು ಮೊನ್ನೆ ಆರ್ಚ್ ಶಂಕುಸ್ಥಾಪನೆ ಆಗಿದೆ. ಈಗ ಒಂದು 25 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಕಂಪ್ಲೀಟ್ ಆಗಿದೆ. ಈಗ ಒಂದು ವಾರದಲ್ಲಿ 20-25 ಲಕ್ಷ ರೂಪಾಯಿನ ಕೆಲಸ ಕಂಪ್ಲೀಟ್ ಆಗಿದೆ. ಇಲ್ಲೇ ಇದೇ ಗ್ರಾಮದಲ್ಲಿ. ಈ ನೋಡಿ, ಈ ರೋಡು ನಮ್ಮ ಅಧ್ಯಕ್ಷರು ವೆಂಕಟೇಶು, ಈ ರೋಡು ಮತ್ತು ಹಿಂದ್ಗಡೆ ರೋಡ್ ಒಂದಾಗಿದೆ. ಮತ್ತು ಆ ಕಟ್ಟೆ ಪಕ್ಕದಲ್ಲಿ ಒಂದು ರೋಡ್ಗೆ 15 ಲಕ್ಷ ಬಿಡುಗಡೆ ಆಗಿದೆ. ಈಗ ಜಾತ್ರೆಯಿಂದ ಕೆಲಸ ಮಾಡಿಲ್ಲ, ಅದಕ್ಕೊಂದು ಆರ್ಚು. ಈ ಬಸ್ ಸ್ಟ್ಯಾಂಡಲ್ಲಿ ಸುಮಾರು ಒಂದು 7-8 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದೊಂದು ಆರ್ಚು. ನಮ್ಮ ಯುವಕರು 50 ಲಕ್ಷ ಮೇಲೆ ಆಗ್ತದೆ. ನೀನು ಸಾವುಕಾರನ ಬಿಡ್ರಿ, ಎಲ್ಲ ಮಾಡ್ತಾ ಇದ್ದಾರೆ. ಆ ಶಕ್ತಿ ನಮ್ಮ ರಂಗನಾಥ ಸ್ವಾಮಿ ಎಲ್ರಿಗೂ ಕೊಟ್ಟಿದ್ದಾನೆ. ಆ ನಮ್ಮ ರಂಗನಾಥ ಸ್ವಾಮಿ ಆಶೀರ್ವಾದ ನಮ್ಮ ಶರತ್ ಬಚ್ಚೇಗೌಡರಿಗಿರಲಿ, ಕೋಡಹಳ್ಳಿ ಕುಟುಂಬಕ್ಕಿರಲಿ, ನಮ್ಮ ತಾಲೂಕಿನ ಜನತೆ ಮೇಲೆ ಇರಲಿ ಅಂತೇಳಿ ನಾನು ರಂಗನಾಥ ಸ್ವಾಮಿಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಬಳಿಕ ಮುತ್ಕೂರು ಮುನಿರಾಜು ಮಾತನಾಡಿ, ಬಚ್ಚೇಗೌಡರು ಮಂತ್ರಿಗಳಾಗಿ ಸಂಸದರಾಗಿದ್ದಾಗ ಕೇವಲ ಹೊಸಕೋಟೆ ತಾಲೂಕಿಗೆ ಅಭಿವೃದ್ಧಿ ಮಾಡದೆ ಬಾಗೇಪಲ್ಲಿಯಿಂದ ತಮಿಳುನಾಡಿನ ಹೊಸೂರು ಗಡಿಯವರೆಗೂ ಏನೇ ಅಭಿವೃದ್ಧಿ ಆಗಿದ್ದರೂ ಅದು ಬಚ್ಚೇಗೌಡರು ಮಾಡಿರುವ ಅಭಿವೃದ್ಧಿ ಮಾತ್ರ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಸಚಿವರಾಗಲಿ ಎಂದು ಹೇಳಿದ್ದಾರೆ. ಏನು ಈ ದಿನ ನಮ್ಮ ಅನಗೊಂಡಹಳ್ಳಿ ಹೋಬಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಹೊಸಕೋಟೆ ತಾಲೂಕು ಏನು ಕಲ್ಕುಂಟೆ ಅಗ್ರಹಾರದಲ್ಲಿ ನಮ್ಮ ಮಾಜಿ ಮಂತ್ರಿಗಳಾದಂಥ ಬಚ್ಚೇಗೌಡರು ಹೇಳಿದ ಹಾಗೆ ಈ ಒಂದು ದೇವಸ್ಥಾನದ್ದು
300 ವರ್ಷಗಳ ಇತಿಹಾಸ ಇರುತ್ತೆ. ಏನು ಇಲ್ಲಿ ಬಚ್ಚೇಗೌಡರ ರಾಜಕೀಯ ಇತಿಹಾಸದಲ್ಲಿ ಏನು 40 ವರ್ಷಗಳ ಕಾಲ ಬಚ್ಚೇಗೌಡರು ಮಂತ್ರಿಗಳಾಗಿ, ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ ಏನು ಈ ನಮ್ಮ ಅನಗುಂಡಳ್ಳಿ ಹೋಬಳಿ ಇದೆ, ಏನು ಇದು ಚಿಕ್ಕಬಳ್ಳಾಪುರದಿಂದ ಏನು ಹೊಸೂರು ಬಾರ್ಡ್ರ್ ಇದೆ, ಅಲ್ಲಿನ ತನಕ ಏನೇ ಅಭಿವೃದ್ಧಿ ಕೆಲಸಗಳಾಗಿದ್ರೂ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಾನ್ಯ ಬಚ್ಚೇಗೌಡರ ಕಾಲದಲ್ಲಿ ಆದಂಥ ಕೆಲಸಗಳು. ಹಾಗೆ ಏನು ಈ ರಂಗನಾಥ ಸ್ವಾಮಿ ಜಾತ್ರೆಗೆ ಇವತ್ತು ಬಂದಿದ್ದಾರೆ, ಈ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಬಚ್ಚೇಗೌಡರು ಬಂದು ಏನು ಆಶೀರ್ವಾದ ತಗೊಂಡಿದ್ದಾರೆ. ಹಾಗೆ ನಮ್ಮ ಶರತ್ ಬಚ್ಚೇಗೌಡರನ್ನ ಮುಂದಿನ ದಿನಗಳಲ್ಲಿ ಮಂತ್ರಿಗಳಾಗಿ ಮಾಡಲಿ, ನಮ್ಮ ಹೋಬಳಿ ಆಗಲಿ, ನಮ್ಮ ತಾಲೂಕಾಗಲಿ ಅಭಿವೃದ್ಧಿ ಮಾಡಲಿ, ಮತ್ತು ಇಲ್ಲಿ ಇನ್ನೂ ಶಾಲಾ ಕಾಲೇಜುಗಳು ಅಭಿವೃದ್ಧಿ ಆಗಲಿ ಅಂತೇಳಿ ಈ ಒಂದು ನಮ್ಮ ರಂಗನಾಥ ಸ್ವಾಮಿಯಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ. ಆಯ್ತಾ?